ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಕಾಮಾಖ್ಯ ದೇವಾಲಯಕ್ಕೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ನೀಡಿದರು. ಆರೋಪಿ ಸ್ಥಾನದಲ್ಲಿ ಬಂಧಿತರಾಗಿರುವಂತಹ ನಟ ದರ್ಶನ್ ಹೊರತರಲು ವಿಜಯಲಕ್ಷ್ಮಿ ದರ್ಶನ್ ಸಾಕಷ್ಟು ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿನೇ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ಭಾರತದ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಕಾಮಾಖ್ಯ ದೇವಾಲಯಕ್ಕೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ನೀಡಿದ್ರು. ಈಗಾಗಲೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಬಂಧಿತರಾಗಿರುವಂತಹ ನಟ ದರ್ಶನ್ನ ಹೊರತರಲು ವಿಜಯಲಕ್ಷ್ಮಿ ದರ್ಶನ್ ಸಾಕಷ್ಟು ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿನೇ ಟೆಂಪಲ್ ರನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಹೋಗಿ ಭೇಟಿ ನೀಡಿ ಅಲ್ಲಿ ಚಂಡಿಕಾ ಹೋಮ ಕೂಡ ಮಾಡಿಸಿದ್ರು. ಭೀಮನ ಅಮಾವಾಸ್ಯೆಗೆ ಬನಶಂಕರಿ ದೇವಸ್ಥಾನಕ್ಕೆ ಕೂಡ ಭೇಟಿ ನೀಡಿದ್ರು. ಈಗ ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಇಲ್ಲಿ ಅನೇಕ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಹೋಗ್ತಾ ಇರ್ತಾರೆ. ಹಾಗಾದ್ರೆ ಈ ಕಾಮಾಖ್ಯ ದೇವಿಯ ವಿಶೇಷತೆ ಏನು? ಇಲ್ಲಿ ಸಾಕಷ್ಟು ತಾರೆಯರು, ಹಾಗೆ ರಾಜಕಾರಣಿಗಳು, ಹಾಗೆ ಜನಸಾಮಾನ್ಯರು ಹೋಗೋದಕ್ಕೆ ಕಾರಣ ಏನು? ಇದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋಲಿ ನೋಡೋಣ ಬನ್ನಿ. ನಮ್ಮಲ್ಲಿ ಸಾಕಷ್ಟು ದೇವ ಸನ್ನಿಧಿಗಳಿವೆ. ಇಂತಹ ಕ್ಷೇತ್ರಕ್ಕೆ ಅದರಲ್ಲೇ ಆದ ಇತಿಹಾಸ, ಐತಿಹಾಸಿಕ ಸ್ಥಳ, ಪುರಾಣಗಳಿವೆ. ಇಂತಹ ವಿಶೇಷತೆ ಮತ್ತು ಅನ್ಯತೆಯ ಕಾರಣದಿಂದಲೇ ಸಾಕಷ್ಟು ದೇವಸ್ಥಾನಗಳು ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿ ಭಕ್ತರನ್ನ ಸೆಳೆಯುತ್ತವೆ. ಇದೊಂದು ವಿಶಿಷ್ಟ ದೇವಸ್ಥಾನ. ತಾಂತ್ರಿಕ ಚಟುವಟಿಕೆಗಳಿಗೂ ಇದು ಹೆಸರುವಾಸಿ. ಅಂದ್ರೆ ಮಾಟ ಮಂತ್ರಗಳನ್ನು ತೊಡೆದು ಹಾಕಲು, ದುಷ್ಟ ಶಕ್ತಿಗಳಿಂದ ಮುಕ್ತಿ ಪಡೆಯಲು ಸಾಕಷ್ಟು ಮಂದಿ ಈ ದೇವಸ್ಥಾನಕ್ಕೆ ಬರ್ತಾರೆ. ಶತಮಾನಗಳಷ್ಟು ಹಿಂದಿನ ಇತಿಹಾಸ ಹೊಂದಿರುವ ಈ ದೇವ ಸನ್ನಿಧಿ ತನ್ನ ಸೊಬಗು ಮತ್ತು ಐತಿಹಾಸಿಕ ಮಹತ್ವ ಮತ್ತು ವಿಶೇಷತೆಯಿಂದಲೇ ಭಕ್ತರನ್ನು ಸೆಳೆಯುತ್ತೆ. ಅಸ್ಸಾಂನ ಗುವಾಹಟಿಯಲ್ಲಿರುವ ಈ ದೇವಸ್ಥಾನ ಪ್ರಮುಖ ತೀರ್ಥಕ್ಷೇತ್ರವಾಗಿಯೂ ಗಮನ ಸೆಳೆದಿದೆ. ಸಾಕಷ್ಟು ವಿಶೇಷ ಸಂಗತಿಗಳನ್ನು ಹೊಂದಿರುವ ಈ ಅಪೂರ್ವ ದೇವಸ್ಥಾನದ ಬಗೆಗಿನ ಇನ್ನಷ್ಟು ಮಾಹಿತಿಯನ್ನ ನೋಡೋದಾದ್ರೆ, ಜನಪ್ರಿಯ ಐತಿಹ್ಯಗಳ ಪ್ರಕಾರ ಮಾತೆ ಸತಿಯ ದೇಹದ ಈ ದೇವಾಲಯವನ್ನು 51 ಶಕ್ತಿ ಪೀಠಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಜನಪ್ರಿಯ ಐತಿಹ್ಯಗಳ ಪ್ರಕಾರ ಮಾತೆ ಸತಿಯ ದೇಹದ 51 ತುಣುಕುಗಳು ಎಲ್ಲೆಲ್ಲಿ ಬಿದ್ದಿದವೋ ಆ ಸ್ಥಳಗಳನ್ನ ಶಕ್ತಿ ಪೀಠಗಳೆಂದು ಪರಿಗಣಿಸಲಾಗುತ್ತದೆ. ಅದೇ ಶಕ್ತಿ ಪೀಠಗಳ ಸಾಲಿನಲ್ಲಿ ಕಾಮಾಖ್ಯ ದೇವಸ್ಥಾನ ಕೂಡ ಸೇರುತ್ತೆ. ಇಲ್ಲಿ ಮಾತಾ ಸತಿಯ ಯೋನಿಯ ಭಾಗ ಬಿದ್ದಿದೆ ಅಂತ ಹೇಳಿ ನಂಬಿದ್ದಾರೆ. ಅದಕ್ಕಾಗಿಯೇ ಇಲ್ಲಿ ಸತಿಯ ಯೋನಿ ರೂಪವನ್ನ ಕೂಡ ಪೂಜೆ ಮಾಡಲಾಗತ್ತೆ. ಈ ದೇವಾಲಯನ 8ನೇ 9ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ಕೂಡ ಹೇಳಲಾಗತ್ತೆ. ಬಳಿಕ ಇಲ್ಲಿ ಸಾಕಷ್ಟು ಹೊಸ ಸೇರ್ಪಡೆಗಳು ಇದಾವೆ. ಪುನರ್ನಿರ್ಮಾಣ ಕಾರ್ಯಗಳು ಆಗಾಗ ನಡೆದ ಉಲ್ಲೇಖ ಕೂಡ ಇಲ್ಲಿ ಸಿಗತ್ತೆ. ಅಂತಿಮವಾಗಿ ನೀಲಾಚಲ ಎಂಬ ವಾಸ್ತುಶೈಲಿಯನ್ನು ಇಲ್ಲಿ ಅಳವಡಿಸಿರೋದು ಕಾಣಿಸುತ್ತೆ. ಮಾಟ ಮಂತ್ರದ ಭಯ ಈಗಲೂ ನಮ್ಮಲ್ಲಿ ದೂರ ಆಗಿಲ್ಲ ಅನ್ನೋದು ಅಷ್ಟೇ ನಿಜ, ಅಷ್ಟೇ ಸತ್ಯ. ಇಂತಹದ್ದೊಂದು ನಂಬಿಕೆ, ಭಯ ಈಗಲೂ ನಮ್ಮ ದೇಶದ ಬಹುಭಾಗಗಳಲ್ಲಿ ಭದ್ರವಾಗಿ ಬೇರೂರ್ಬಿಟ್ಟಿದೆ. ಆದರೆ ಈ ದೇಗುಲದಲ್ಲಿ ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ಎಂಬುದು ಭಕ್ತರ ಬಲವಾದ ನಂಬಿಕೆ ಕೂಡ ಆಗಿದೆ. ಬಹಳ ಹಿಂದಿನಿಂದಲೂ ಕಾಮಾಖ್ಯ ದೇವಸ್ಥಾನ ಮಾಟ ಮಂತ್ರದ ಮುಕ್ತಿಯ ಕಾರಣದಿಂದ ಹೆಸರು ಪಡೆದಿದೆ. ಇಲ್ಲಿಗೆ ಭೇಟಿ ನೀಡಿದ್ರೆ ಆ ಸಮಸ್ಯೆಗಳೆಲ್ಲ ದೂರ ಆಗತ್ತೆ, ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಗುತ್ತೆ ಅನ್ನೋದು ಜನರ ನಂಬಿಕೆ. ಮಾಟ ಮಂತ್ರ ಬಾಧೆ ಮಾತ್ರ ಅಲ್ಲ, ಮಾನಸಿಕವಾಗಿ ಅಸಮಾಧಾನ ಇದ್ರೂ ಕೂಡ, ದಂಪತಿಯ ನಡುವೆ ಹೊಂದಾಣಿಕೆ ಇಲ್ಲ ಅಂದ್ರೂ ಕೂಡ ಇಲ್ಲಿ ಪೂಜನೆ ಮಾಡಿ, ಪ್ರಾರ್ಥನೆ ಮಾಡಿ ಸಲ್ಲಿಸಿದ್ರೆ ದೇವರಿಗೆ ಅದು ನೆರವೇರುತ್ತೆ ಅನ್ನೋದು ಕೂಡ ಜನರ ನಂಬಿಕೆ. ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ. ವಾರದ ಎಲ್ಲಾ ದಿನಗಳಲ್ಲೂ ಕಾಮಾಖ್ಯ ದೇವಸ್ಥಾನ ತೆರೆದಿರುತ್ತೆ. ಬೆಳಗ್ಗೆ 5:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮತ್ತು ಮಧ್ಯಾಹ್ನ 2:30ರಿಂದ ಸಂಜೆ 5:30ರವರೆಗೆ ಈ ದೇವಾಲಯಕ್ಕೆ ಹೋಗ್ಬೋದು. ನೋಡಿದ್ರಲ್ಲ, ಇಲ್ಲಿ ಸಾಕಷ್ಟು ಜನ ಯಾವ ಕಾರಣಕ್ಕಾಗಿ ಈ ದೇವಿಯ ಮೊರೆ ಹೋಗ್ತಾರೆ. ಇಲ್ಲಿ ನಾವೇನಾದ್ರೂ ಬೇಡಿಕೊಂಡ್ರೆ ಆ ದೇವಿ ನೆರವೇರಿಸ್ತಾಳೆ ಅಂತ ಕೂಡ ಜನ ನಂಬಿದ್ದಾರೆ. ಹಾಗಾದ್ರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿರೋದು ಕುತೂಹಲನೇ ಮೂಡಿಸಿದೆ. ನಿಜಕ್ಕೂ ನಟ ದರ್ಶನ್ ನನ್ನ ಹೊರ ತರೋದಕ್ಕೆ ಅಂತ ಹೇಳಿ ಏನೆಲ್ಲ ಪೂಜೆಗಳನ್ನ ಸಲ್ಲಿಸ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ, ಅದಕ್ಕೆ ಕರುಣೆ ಕೊಡ್ತಾಳ ಆ ಕಾಮಾಖ್ಯ ದೇವಿ ಅನ್ನೋದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮ್ಯಾನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.